ಕರ್ತನಾದಂತ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನ ಬರಮಾಡುತ್ತೇನೆ. Amen. ಆಮೆನ್. We all are happy on this beautiful month. ನೀವೆಲ್ಲರೂ ಸಂತೋಷವಾಗಿದ್ದೀರಾ ಈ ತಿಂಗಳಲ್ಲಿ? We all are happy ನೀವೆಲ್ಲರೂ ಸಂತೋಷವಾಗಿದ್ದೀರಾ? because this is a beautiful month where just few weeks before we celebrated Good Friday and Easter. 2 ತಿಂಗಳ 3 ವಾರಗಳ ಹಿಂದೆ ನಾವು ಗುಡ್ ಫ್ರೈಡೆ ಅನ್ನು ಆಚರಿಸಿದ್ದೇವೆ. My God is so beautiful. Every time He is giving an opportunity for us. ನನ್ನ ದೇವರು ಒಳ್ಳೆಯವನು, ನಮಗೆ ಯಾವಾಗಲೂ ಒಳ್ಳೆಯ ಒಂದು ಅವಕಾಶಗಳನ್ನು ಮಾಡಿಕೊಡುವವನಾಗಿದ್ದಾನೆ. It doesn't matter who we are and where we are and what we are. ನಾವು ಎಂತವರು ಏನಾದವರು ಆ ಥರ ಒಂದು ಕಾರ್ಯಗಳಲ್ಲ. I also want to talk about Psalms 28 in a very small way. ನಾನು A short message. ಕೀರ್ತನೆ 28ನೇ ಅಧ್ಯಾಯವನ್ನೇ ಒಂದು ಚಿಕ್ಕ ಸಂದೇಶವಾಗಿ ಕೊಡಲು ಬಯಸುತ್ತೇನೆ. David is a beautiful guy. ದಾವೀದನು ಒಂದು ಸುಂದರವಾದಂತ ಮನುಷ್ಯ. When I started to read Psalms chapter 28, I was like, what type of person you are? ನಾನು ಈ ಕೀರ್ತನೆ 28ನೇ ಅಧ್ಯಾಯವನ್ನು ಧ್ಯಾನ ಮಾಡುವಾಗ ಎಂಥ ಮನುಷ್ಯನು ನೀನು ಎಂಬುದಾಗಿ ನೆನೆಸಿದೆನು. I was laughing myself and I was also shocked. ನಾನು ಅದರ ಕುರಿತು ಆಶ್ಚರ್ಯನು ಪಡುತ್ತೇನೆ, ನಗುವವನಾಗಿದ್ದೇನೆ. Because this man, he says the wickedness, he also says the judgment, and also he give thanks to God. ಆತನು ಕೊರತೆಗಳನ್ನು ಹೇಳುತ್ತಾನೆ, ಘನವನ್ನು ಸಹ ಪಡಿಸುತ್ತಾನೆ, ಮತ್ತೆ ಸ್ತೋತ್ರಗಳನ್ನು ಸಹ ಸಲ್ಲಿಸುವವನಾಗಿದ್ದಾನೆ. In the beginning he says all the wicked things. ಆತನು ಆರಂಭದಲ್ಲಿ ಎಲ್ಲಾ ಒಂದು ಕಾರ್ಯಗಳನ್ನು ಹೇಳುವವನಾಗಿದ್ದನು. And he also says the judgment of God. ಆತನು ದೇವರ ನ್ಯಾಯ ತೀರ್ಪದ ಕಾರ್ಯವನ್ನು ಹೇಳಿದನು. And he also thanks give to God. ಅವನು ಅದೇ ರೀತಿಯಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವವನು ಸಹ ಆಗಿದ್ದನು. And because he also knows God will repay his answer. ಆತನಿಗೆ ಯಾವಾಗಲೂ ಗೊತ್ತಿರುವ ದೇವರು ಆತನಿಗೆ ಸದುತ್ತರವನ್ನು ಕೊಡುವವನಾಗಿದ್ದಾನೆ. Today we all should learn how David prays. ಇವತ್ತು ನಾವು ಎಲ್ಲರೂ ಕಲಿಯೋಣ ದಾವೀದನು ಹೇಗೆ ಪ್ರಾರ್ಥಿಸಿದನು ಎಂಬುದಾಗಿ. Because every prayer will be answered by God. ಎಲ್ಲಾ ಪ್ರಾರ್ಥನೆಗಳು ದೇವರ ಮುಖಾಂತರ ಆ ಉತ್ತರ ಸಿಗುತ್ತದೆ ಪ್ರಿಯರೇ. The mistakes we do is that we never confess our sins in our prayer. ನಾವು ಒಂದು ತಪ್ಪು ಮಾಡುವವರಾಗಿದ್ದೇವೆ, ನಮ್ಮ ಪಾಪಗಳನ್ನು ಅರಿಕೆ ಮಾಡೋದಿಲ್ಲ. We just ask God, we need this, this is what I'm going to do, this is how it is. ನಾವು ದೇವರ ಬಳಿ ಕೇಳೋಣ, ದೇವರೇ ಹೀಗೆ ಆಯಿತು ಹೀಗೆ ಅಂತ ಹೇಳಿ ನಾವು ಕೇಳಿಕೊಳ್ಳೋಣ. But before that we always need to know that we should put ourselves down. ನಾವು ಯಾವಾಗಲೂ ಒಂದು ಕಲಿಯಬೇಕು, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವಿಕೆ. Amen. Amen. So this is all about in Psalm 28. ಇದೇ ಕೀರ್ತನೆ 28ನೇ ಅಧ್ಯಾಯವಾಗಿದೆ. So today my topic is ಇವತ್ತು ನನ್ನ ಒಂದು ಕಾರ್ಯ an opportunity for restoration. An opportunity for a restoration. ದೇವರು ನಮಗೆ ಕೊಡಲಿರುವಂತ ಒಳ್ಳೆ ಆಶೀರ್ವಾದಗಳ ಒಂದು ಅವಶ್ಯಕತೆ. When I start to read about this, when I was preparing a small note, I was actually remembering my mom. ನಾನು ಈ ಕಾರ್ಯಗಳನ್ನು ಧ್ಯಾನ ಮಾಡುವಾಗ ನನ್ನ ತಾಯಿಯನ್ನು ನೆನೆಸಿಕೊಂಡೆನು. Because ಕಾರಣ ಏನೆಂದು ನೋಡುವಾಗ she used to tell, your dress will speak in front of the people. The way you wear your clothes will make the people to understand who you are. ನೀನು ಹಾಕುವಂತ ಒಂದು ಬಟ್ಟೆಯಲ್ಲಿ ಜನರು ತಿಳ್ಕೊಳ್ಬೇಕು ನೀನು ಯಾರು ಎಂಬುದಾಗಿ. Amen. Amen. I hope you all understood. ನಾನು ನೆನೆಸ್ತೇನೆ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ. Sometimes our dress will represent ourselves, who we are. ನಮ್ಮ ಬಟ್ಟೆಗಳು ನಮ್ಮನ್ನ ಅದು ಇಂಟ್ರೊಡ್ಯೂಸ್ ಮಾಡ್ತದೆ ನಾವು ಯಾರು ಎಂಬುದಾಗಿ. So when I started to prepare on this, I actually remembered my mom, because every time she used to say this. ನಾನು ಈ ವಾಕ್ಯಗಳನ್ನು ಧ್ಯಾನ ಮಾಡುವಾಗ ಇಲ್ಲ ನಾನು ಪ್ರಿಪೇರ್ ಆಗುವಾಗ ನನ್ನ ತಾಯಿ ನೆನೆಸ್ಕೊಂಡೆ, ಅವರು ಯಾವಾಗಲೂ ಆ ಕಾರ್ಯವನ್ನು ಹೇಳುವವರಾಗಿರ್ತಾರೆ. World's biggest fashion designer, Rachel Roy, she herself says, what I found through clothes is that when you put a right dress or put a right pair of a glass will make you happy or comfortable in that beautiful situation. ಒಂದು ರಿಚೆಸ್ಟ್ ಒಂದು ಫ್ಯಾಷನ್ ಡಿಸೈನ್ ಒಂದು ಹೆಣ್ಣು ಮಗಳು ಹೇಳುತ್ತಾಳೆ, ನೀನು ಹಾಕುವಂತ ಬಟ್ಟೆಯಲ್ಲಿ ನಿನಗೆ ಘನವನ್ನು ಕೊಡುವುದಾಗಿದ್ದರೆ ಅದನ್ನು ನೀನು ಧರಿಸು ಎಂಬುದಾಗಿ. However, today in our spiritual life, we all know what God is and how it is.
ನಮ್ಗೆ ಇನ್ನು ಆತ್ಮಿಕ ಜೀವಿತ ನಮಗೆ ಗೊತ್ತಿದೆ ದೇವರು ಯಾರೆಂಬುದು ನಾವು We all pray, ಹಾಕಿಕೊಳ್ಳುವ we confess everything. ನಾವು ಪ್ರಾರ್ಥಿಸುವವರಾಗಿರ್ತೇವೆ, ಅರಿಕೆ ಮಾಡುವವರಾಗಿರುತ್ತೇವೆ. But the spiritual cloth which we are wearing is making us to feel uncomfortable. ನಾವು ಹಾಕಿಕೊಳ್ಳುವಂತ ಬಟ್ಟೆಗಳು ಅದು ಆತ್ಮಿಕ ಬಟ್ಟೆಗಳ ಆಗಿವೆಯಾ, ಅದು ನಮಗೆ ಅದು ಸಹಾಯವಾಗಿದೆ ಎಂಬುದಾಗಿ ನೆನೆಸಬೇಕು. It makes us to ask a question, why my prayer is not answering by God. ನಮ್ಮಲ್ಲೇ ನಮ್ಗೆ ಒಂದು ಪ್ರಶ್ನೆ ಉಂಟಾಗಬೇಕು, ಯಾಕೆ ನಮ್ಮ ಪ್ರಾರ್ಥನೆಗೆ ಉತ್ತರ And ಸಿಗುತ್ತಿಲ್ಲ. that's why sometimes we cry ourselves why our prayer is not answering, why we are facing this much problems and suffer in this life. ನಾವು ಒಂದು ಕೆಲವು ಸಮಯದಲ್ಲಿ ನಾವು ಸೋತು ಹೋಗುವವರಾಗಿದೆ, ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಿಲ್ಲ, ಯಾಕೆ ನನ್ನ ಪ್ರಾರ್ಥನೆ ದೇವರು ಲಾಲಿಸುತ್ತಿಲ್ಲ ಎಂಬುದಾಗಿ. If you see Luke chapter 15:22. ಲೂಕನು ಬರೆದಂತ ಪತ್ರಿಕೆ, But the father said to his servant, quickly bring the best robe and put on him, put a ring on his finger and sandals on his feet. ಅಪ್ಪ ತನ್ನ ಮಗನಿಗೆ ಹೇಳ್ತಾನೆ, ಬೇಗನೆ ಅವನಿಗೆ ವಸ್ತ್ರವನ್ನ ಬಂದು ಹಾಕಿರಿ, ಅವನ ಕೈಗೆ ಉಂಗುರವನ್ನ ಧರಿಸಿರಿ ಎಂಬುದಾಗಿ. We all know the story of a prodigal son. ನಮ್ಗೆಲ್ಲರಿಗೂ ಗೊತ್ತಿದೆ ಕೆಟ್ಟ ಕುಮಾರನ ಕಥೆ. If you see the son, just for a small piece of enjoyment, he left his house. ಕೆಲವು ಕಾಲ ಸಂತೋಷಕ್ಕಾಗಿ ಆತನು ತನ್ನ ಸ್ವಂತ ಮನೆಯನ್ನ ಬಿಟ್ಟು ಹೋದವನು. The same way I can also reconnect, even in our own life we do enjoy many things. ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ನೋಡುವಾಗ ನಾವು ಸಹ ಈ ರೀತಿಯಾಗಿ ನಮ್ಮ It may be spiritually, it may be worldly. ನಮ್ಮ ಆತ್ಮಿಕದಲ್ಲಾಗಿರಲಿ ಇಲ್ಲ ಲೌಕಿಕ, But still we also have a question or a guilt in ourselves, will my God will forgive me? ನಮ್ಮಲ್ಲಿ ಒಂದು ಚುಚ್ಚು ಮಾತು ಇರುತ್ತದೆ, ಯಾವಾಗಲೂ ದೇವರು ನಮ್ಮನ್ನು Will ಕ್ಷಮಿಸುತ್ತಾನಾ my ಎಂಬುದು. God will answer my prayer? ದೇವರು ನನ್ನ ಪ್ರಾರ್ಥನೆಯನ್ನು ಲಾಲಿಸುತ್ತಾನಾ, ಉತ್ತರ ಕೊಡುತ್ತಾನಾ? I have done this mistake, am I eligible to enter the church? ನಾನು ಇಂಥ ತಪ್ಪುಗಳನ್ನ ಮಾಡಿದ್ದೇನೆ, ನಾನು ಯೋಗ್ಯತೆ I have done this mistake, am I eligible to come and sing in the front? ನಾನು ಇಂಥ ತಪ್ಪು ಮಾಡಿದವನು ನಾನು ಮುಂದೆ ಬಂದು ಹಾಡಲು ಸಾಧ್ಯನಾ? I have done this type of mistake, am I eligible to preach or am I eligible to play the music? ನಾನು ಇಂಥ ತಪ್ಪು ಮಾಡಿದವಳು, ನಾನು ಮುಂದಾಗಿ ಬಂದು ಪ್ರಸಂಗ ಮಾಡಲು If you see, my God is very beautiful. He is again and again giving a beautiful opportunity to restore our life. ಆತನು ನಮಗೆ ಒಂದು ಒಳ್ಳೆ ಅವಕಾಶವನ್ನ ಕೊಡ್ತಾನೆ, ಮತ್ತೆ ನಮ್ಮ ಜೀವಿತದಲ್ಲಿ ಎದ್ದು ಬಂದು ದೇವರಿಗಾಗಿ ನಿಲ್ಲುವುದು. The son made a decision finally once his pocket is empty, where his friends and family, everybody betrayed him, where he was eating a shit, and that time he remembered, but still he made his mind and he came to his home. ಆ ಕೆಟ್ಟ ಕುಮಾರನ್ ತನ್ನ ಕಾಸುಗಳನ್ನೆಲ್ಲ ಕಳ್ಕೊಂಡು, ಆ ಎಲ್ಲಾ ಸ್ನೇಹಿತರ ಒಂದು ಪ್ರೀತಿಯನ್ನ ಕಳ್ಕೊಂಡು ನಷ್ಟದಲ್ಲಿ ಇರುವಾಗ ಮತ್ತೆ ಆತನು ನೆನೆಸಿದ ನನ್ನ ತಂದೆಯ ಬಳಿ ಹೋಗಬೇಕು ಎಂಬುದಾಗಿ. Even he made his mind to come to home, and still when he arrived, he was having the guilt in him, will my father will accept me? ಅವನು ಮತ್ತೆ ಹಿಂತಿರುಗಿ ಬಂದಾಗಲೂ ಆತನಲ್ಲಿ ಒಂದು ಕಾರ್ಯ ಇತ್ತು, ದೇವನ ತಂದೆ ನನ್ನನ್ನು ಸ್ವೀಕರಿಸುತ್ತಾನ, ತಂದೆ ಮತ್ತೆ ನನ್ನನ್ನು ಮಗನಾಗಿ ಅಂಗೀಕಾರ ಮಾಡ್ತಾನೆ ಎಂಬುದಾಗಿ ಒಂದು ಚುಚ್ಚುವಿಕೆ ಆತನ ಹೃದಯದಲ್ಲಿತ್ತು. But if you see the worldly father, immediately he called his servant, he said them to bring a beautiful garment and a beautiful ring, and also along with a pair of a sandal. ಆದ್ರೆ ನೋಡಿ, ಲೋಕದ ತಂದೆ ಆತನ ತಕ್ಷಣ ನೋಡಿದ ತಕ್ಷಣ ತನ್ನ ಸೇವಕನನ್ನ ಕರೆದು ಆತನಿಗೆ ಒಳ್ಳೆ ವಸ್ತ್ರವನ್ನ ಕೊಡಿರಿ, ಉಂಗುರವನ್ನ ಧರಿಸಿರಿ, ಆತನ ಕಾಲಿಗೆ ಚಪ್ಪಲಿಯನ್ನು ಕೊಡಿರಿ ಎಂಬುದಾಗಿ ಹೇಳಿದನು. The same way my father, 2 Corinthians 5:20, 2 Corinthians 5:21, 2 ಕೊರಿಂಥದವರಿಗೆ 5ನೇ ಅಧ್ಯಾಯ 21. God made him who has no sin to be sin for us, so that in him we might become the righteousness of God. ನಾವು ತಪ್ಪು ಮಾಡಿದವರಾದರೂ ದೇವರ ಮುಖಾಂತರವಾಗಿ ನೀತಿವಂತರಾಗಿದ್ದೇವೆ ಪ್ರಿಯರೇ. This beautiful verse says God is not a sinful person. ದೇವರು ಬಂದು ಪಾಪಿಯಾದ ಮನುಷ್ಯನಲ್ಲ. For us he himself carried that I am a sinful man. ನಮ್ಮ ಮುಖಾಂತರವಾಗಿ ಆತನು ಪಾಪಿಯಾದನು. Because we need to be a righteousful one. ಕಾರಣ ಏನೆಂಬುದನ್ನು ನೋಡುವಾಗ ನಾವು ನೀತಿವಂತರಾಗಲಿಕ್ಕೆ. How beautiful our God is. ನಮ್ಮ ದೇವರು ಎಷ್ಟು ಸುಂದರವಾದವನು. Just few weeks before we celebrated the resurrection, ಒಂದು 2 ವಾರಗಳ ಮುಂಚಿತವಾಗಿ ನಾವು ಆತನ ಒಂದು ಜೀವನದ ಕಾರ್ಯವಾಗಿ the world was upset once the God died. ಲೋಕವು ಅರಿತಿತ್ತು, ಆ ದೇವರು ಸತ್ತು ಹೋದನು. Everybody started to speak. ಎಲ್ಲರೂ ಅದನ್ನ ಕುರಿತು ಮಾತನಾಡುವವರಾದರು. Now what these people will do? ಈ ಜನರು ಏನು ಮಾಡುತ್ತಾರೆ? They shouted him a lot.
ಅವರು ಬಹಳವಾಗಿ ಗೋಳಾಡಿದರು. They raised him a lot. ಆತನ ಬಹಳವಾಗಿ ಇದ್ ಮಾಡಿ These people lifted him high. ಅವರು ಆತನನ್ನು ಉನ್ನತವಾಗಿ ಇಟ್ಟಿದ್ದರು. But where is a man? ಅಲ್ಲಿಂದ ಒಬ್ಬ ಮನುಷ್ಯನು. On the third day, ಮೂರನೇ ದಿನ, my father answered everything. ದೇವರು ಮೂರನೇ ದಿನದಲ್ಲಿ ಎಲ್ಲವನ್ನೂ Again and again he gave another opportunity to restore our life. ಮತ್ತೆ ಮತ್ತೆ ಆತ ನಮಗೆ ಒಂದು ಅವಕಾಶವನ್ನ ಕೊಟ್ಟು ನಾವು ಮತ್ತೆ ಉಜ್ಜೀವ Because he answered our prayers. ಆತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವವನಾಗಿದ್ದಾನೆ. If you see Jacob, he cries, why I am suffering so much? In 7:21 he literally cries, why this type of pain and everything? Is there anything I need to do with a precious thing? ಯಾಕೆ ನನಗೆ ಇಂಥ ಒಂದು ಸಮಸ್ಯೆ ಗೋಳಾಟಗಳು, ಯಾಕೆ ನನ್ನಲ್ಲಿ ಯಾವುದು ಉನ್ನತ ಒಂದು ಕಾರ್ಯಗಳು ಇಲ್ವಾ ಎಂಬುದಾಗಿ ಯಾಕೋಬನು ಅಳ್ತನು. But for that David says in Psalm 44:7 and 8, no one can redeem the life of another or give a God for them. The ransom for a life is costly, no payment is ever enough. ಆಮೆನ್. ದಾವೀದನು ಹೇಳಿದನು, ದೇವರು ನಮಗೆ ಸಹಾಯಕನು ಗುರಾಣಿ ಆಗಿರ್ತಾನೆ, ನಾವು ಯಾವುದಕ್ಕೂ ಕಮ್ಮಿ ಆಗೋದಿಲ್ಲ ಎಂಬುದಾಗಿ. Because even Paul says you were bought a precious price through honor God with your body. ಪೌಲನು ಹೇಳುತ್ತಾನೆ, ನೀವು ಬಹಳ ಬೆಲೆಯುಳ್ಳ ಬಹುಮಾನದ ರೀತಿಯಲ್ಲಿ This body is, yes, this body is a sinful one. ಈ ಒಂದು ದೇಹ ಪಾಪಕರವಾದಂತ But ದೇಹವಾಗಿದೆ. still again and again my God says you can restore yourselves. ಮತ್ತೆ ಮತ್ತೆ ದೇವರು ಹೇಳುತ್ತಾನೆ, ಮತ್ತೆ ನೀವು ಪರಿಶುದ್ಧ ಆಗಲು ಸಾಧ್ಯ ಎಂಬುದಾಗಿ. Again and again he says, I am with you. ನಾನು ನಿನ್ನ ಜೊತೆಯಾಗಿರ್ತೇನೆ ಎಂದು ಆಗಾಗ ಹೇಳುತ್ತಿರುವ. Again and again he says, fear not. ಆತನು ಹೇಳ್ತಾನೆ, ನಿಮಗೆ ಭಯ ಬೇಡ, ನಾನು ನಿಮ್ಮ ಜೊತೆಗೆ ಇರುತ್ತೇನೆ ಎಂಬುದಾಗಿ. Again he says, I will fight for you. ಮತ್ತೆ ಹೇಳ್ತಾನೆ, ನಾನು ನಿಮಗಾಗಿ ಹೋರಾಡುತ್ತೇನೆ ಎಂಬುದಾಗಿ. Again he says, do not cry. ಮತ್ತೆ ಹೇಳ್ತಾನೆ, ನೀನು ಅಳಬೇಡ ಎಂಬುದಾಗಿ. In the Bible, in Joel, Jeremiah, Psalm, 1 Peter, everywhere God promised about the restoration of life. ಎಲ್ಲಾ ಕಡೆಗಳಲ್ಲೂ ಆತನು ವಾಗ್ದಾನ ಮಾಡಿದ್ದಾನೆ, ನಾನು ಮತ್ತೆ ನಿಮ್ಮನ್ನು ಪುನರಾತ್ಮಗೊಳಿಸುವೆನು ಎಂಬುದಾಗಿ. The parable son would have actually thought, no, my father will not accept me. ಆತನು ಒಂದು ಪಾಪಿಯಾದ ಮಗ ನೆನೆಸ್ತಾ, ನನ್ನ ತಂದೆ ನನ್ನನ್ನು ಸ್ವೀಕರಿಸೋದಿಲ್ಲ. Everything is for my elder brother, he would have given. ಎಲ್ಲ ನನ್ನ ದೊಡ್ಡ ಮಗನಿಗೆ ಅಧಿಕಾರವನ್ನು But ಕೊಡುತ್ತಾನೆ. still, when he came, as a parent, he never gave up. ಮತ್ತೆ ಅವನು ಮನ ತಿರುಗಿ ಬರುವಾಗ ತಮ್ಮ ಲೋಕದ ತಂದೆ ಆತನನ್ನು ಬಿಡಲಿಲ್ಲ. The same way my father never gave us. He never gave up on us. ಅದೇ ರೀತಿಯಾಗಿ ನಾವು ಮನ ತಿರುಗಿ ಬರುವಾಗ He immediately on the third day he rose for us. ಆತನು ಮೂರನೇ ದಿನದಲ್ಲಿ ನಮಗಾಗಿ ಎದ್ದನು ಪ್ರಿಯರೇ. He immediately he answered for us. ಆತನು ತಕ್ಷಣವೇ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟನು. And he also promised us that he is going to come back. ಮತ್ತೆ ನಮಗೆ ವಾಗ್ದಾನ ಮಾಡಿದನು, ಮತ್ತೆ ಹಿಂತಿರುಗಿ ಬರಲಿದ್ದೇನೆ. And he also said, till today I am fighting with you with my father. ಮತ್ತೆ ಹೇಳ್ತಾನೆ, ಆತ್ಮಿಕ ರೀತಿಯಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದು ನಿಮಗಾಗಿ ಹೋರಾಡುವವನಾಗಿದ್ದೇನೆ. If you see prophecy, Zechariah also says to Joshua, in a high priest, he says, Joshua, that see, I have taken away your sin and I will put a finest garment on you. ಆತನು ಜೋಶುವಗೆ Zechariah 3:3-4. ಜೋಶುವಗೆ ಹೇಳ್ತಾನೆ, ಈ ತರ ನಿಮ್ಮ ಪಾಪವೆಲ್ಲ ಕ್ಷಮಿಸಲ್ಪಟ್ಟಿದೆ, ನಾನು ಹೊಸ ವಸ್ತ್ರವನ್ನು ನಿಮ್ಮ ಮೇಲೆ ಧರಿಸುವೆನು. That means your past is done. ಹಳೆಯ ಕಾರ್ಯಗಳು, your sinful life is done. ನಿಮ್ಮ ಪಾಪದ ಜೀವಿತ ಹೊರಟು ಹೋದವು. Do not worry for anything. ಯಾವ ಕಾರ್ಯ ಕುರಿತು ಚಿಂತೆ God ಮಾಡಬೇಡಿ. always giving an opportunity for us. ದೇವರು ಯಾವಾಗಲೂ ನಮಗೆ ಒಂದು ಅವಕಾಶವನ್ನ ಕೊಡುವವನಾಗಿರುತ್ತಾನೆ. Because the love of God restores me in every area of my life. ಯಾವಾಗಲೂ ದೇವರ ಪ್ರೀತಿ ನಮ್ಮಲ್ಲಿ ನೆಲೆ ನಿಂತಿರುವುದಾಗಿರುತ್ತದೆ ಪ್ರಿಯರೇ. As a worldly man, even I sometimes cry a lot. ನಾವು ಲೋಕದ ಮನುಷ್ಯನಾಗಿರೋದ್ರಿಂದ ಕೆಲವು ಕಾರ್ಯಗಳಲ್ಲಿ ನಾನು ಅಳುವವನಾಗಿರುತ್ತೇನೆ. Why these are the things happening in my life? ಯಾಕೆ ಇಂಥ ಕಾರ್ಯಗಳು ನನ್ನ ಜೀವಿತದಲ್ಲಿ ನಡೆಯುತ್ತದೆ? As Jacob, I also started to cry few days before. ಈ ರೀತಿಯಾಗಿ ನಾನು 2 ದಿನಗಳ ಹಿಂದೆ ಅಳುವವನಾಗಿದ್ದೆನು. The next day morning, I'm getting a beautiful words from Proverbs, I am with you. ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟಂತ ವಾಕ್ಯದ ಮುಖಾಂತರ ಹೇಳಿದ್ರು, ನಾನು ನಿನ್ನ ಜೊತೆಯಾಗಿರುತ್ತೇನೆ ಎಂದು ಬಾನೆ ದಿನ. There may be 99 problems, but still that one particular thing will make us to come back in our life. ನನಗೆ 90ರಷ್ಟು ಸಮಸ್ಯೆಗಳಿದ್ದರೂ ಈ ಒಂದು ವಾಕ್ಯ ನನಗೆ ಒಂದು ಸಮಾಧಾನವನ್ನು ಕೊಟ್ಟಿತು. God will answer our prayer, but not through somebody, or as you know, as I say in the movies and all, there'll be a different angle they show. It's not like that. ಒಂದು ಚಲನಚಿತ್ರಗಳಲ್ಲಿ ಬೇರೆ ರೀತಿಗಳಲ್ಲಿ ಸಹಾಯ ಬರುವುದನ್ನು ತೋರಿಸಿಕೊಡ್ತಾರೆ. Once you pray,
ಒಂದು ಸತಿ ನೀವು ಪ್ರಾರ್ಥನೆ ಮಾಡುವಾಗ immediately start reading the Bible, you will get the answer. ನೀವು ತಕ್ಷಣವೇ ಸತ್ಯವೇದವನ್ನು That's where the prayer is being answered. ಆ ರೀತಿಯಾಗಿ ದೇವರು ನಿಮಗೆ ಉತ್ತರವನ್ನು It's not that you pray and immediately somebody will come and do something. No. ನೀವು ಪ್ರಾರ್ಥಿಸಿದಾಗ ತಕ್ಷಣ ಬೇರೆಯೊಬ್ಬರು ಬಂದು ಸಹಾಯ ಮಾಡ್ತಾರೆ, ಆ ರೀತಿ ಅಲ್ಲ. We all cry, why my prayer is not answering? ನಾವು ಅಳ್ತೀವಿ, ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತಿಲ್ಲ. But after prayer, are we reading our Bible? ಆಮೇಲೆ ಪ್ರಾರ್ಥನೆ ನಂತರ ನಾವು ಸತ್ಯವೇದನ ಓದುತ್ತೀರಾ? Because once you spoke to God, ಒಂದು ಸಾರಿ ದೇವರ ಹತ್ರ ಮಾತನಾಡಿದ ನಂತರ God is waiting to speak to you through Bible. ದೇವರು ಇಷ್ಟಪಡುತ್ತಾರೆ ನಿಮ್ಮ ಹತ್ರ ಮಾತನಾಡಲಿಕ್ಕೆ ವಾಕ್ಯಗಳ ಮುಖಾಂತರ. Because there was a days, in olden days, God spoke through men. ಹಳೆಯ ಕಾಲಗಳಲ್ಲಿ ದೇವರು ಮನುಷ್ಯನ ಬಳಿ ಮಾತನಾಡಿದನು. And later God himself came for us. ಆಮೇಲೆ ಕಾಲಗಳ ನಂತರ ದೇವರು ನಮಗಾಗಿ ಬಂದನು. And again he himself restore for us. ಆತನು ಮತ್ತೆ ನಮಗಾಗಿ ಪುನರಾತ್ಮವಾಗಿ ಬರಲಿದ್ದಾನೆ. Amen. Amen. Hallelujah. Hallelujah. So today we always need to be happy, and we also need to be encouraged by this prodigal son, because when he came to his home he had a guilt, but later there was a scenario which happened totally a different one. ನಾವೆಲ್ಲರೂ ಒಂದು ನೆನೆಸಬೇಕು, ಪಾಪಿಯಾದಂತ ಮನುಷ್ಯನ ಮನ ತಿರುಗಿ ಬಂದಾಗ ಹೇಗೆ ಲೋಕದ ತಂದೆ ಅಂಗೀಕಾರ ಮಾಡಿದನೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ಅಂಗೀಕರಿಸುವವನಾಗಿರುತ್ತಾನೆ. Because even I have gone through this. ನಾನು ಈ ಕಾರ್ಯಗಳ ಮುಖಾಂತರ ಹೋಗಿದ್ದೇನೆ. When I traveled last year, I was totally ashamed and I was in the corner. ನಾನು ಹೋದ ವರ್ಷಗಳಲ್ಲಿ ಟ್ರಾವೆಲ್ ಮಾಡುವಾಗ ನಾನು ಬಹಳ ನಾಚಿಕೆಗೊಳಗಾದೆನು. But God restored me, and today I am here in front of you all. ದೇವರು ನನ್ನನ್ನು ರಕ್ಷಿಸಿದನು, ಆದ ಕಾರಣ ನಾನು ಈ ದಿನ ನಿಮ್ಮ ಬಳಿ. God again and again gave a beautiful opportunity for me. ದೇವರು ಮತ್ತೆ ಮತ್ತೆ ನನಗೆ ಒಳ್ಳೆ ಸುಂದರವಾದ ಅವಕಾಶಗಳನ್ನು ಕೊಡಿಸಿಕೊಡುವವನಾಗಿದ್ದಾನೆ. He said, son, fear not for anything. ಆತನು ಹೇಳ್ತಾನೆ, ಮಗನೇ ಭಯಪಡಬೇಡ ಎಂಬುದಾಗಿ. It doesn't matter, the thousand stands against you. 1000 ಜನರು ನಿನ್ನ ಎದುರಾಗಿ ನಿಂತರೂ ನೀನು ಭಯಪಡಬೇಡ. I am with you. ನಾನು ನಿನ್ನ ಜೊತೆಯಾಗಿರುತ್ತೇನೆ. I am with you. ನಾನು ನಿನ್ನ ಜೊತೆಯಾಗಿರುತ್ತೇನೆ. I will fight for you. ನಾನು ನಿನಗಾಗಿ ಹೋರಾಡುತ್ತೇನೆ. I will do the biggest war for you. ನಾನು ದೊಡ್ಡ ಒಂದು ಯುದ್ಧವನ್ನು ನಿನಗಾಗಿ ಮಾಡುತ್ತೇನೆ. ಆಮೆನ್. So today's lesson is all about ಇವತ್ತು ಒಂದು ಪಾಠ, the love of God restores me in every area of my life. ದೇವರ ಒಂದು ಪ್ರೀತಿ ಎಲ್ಲಾ ಕಾರ್ಯದಲ್ಲಿ ನಮ್ಮನ್ನು ರಕ್ಷಿಸಿ ಸುರಕ್ಷಿತವಾಗಿ ನಡೆಸಲು ಶಕ್ತವಾಗಿದೆ. You can all go read in home Psalms 8, Psalms 9, Proverbs 4 and John 5. ನೀವು ಮನೆಯಲ್ಲಿ ಹೋಗಿ ಓದಿರಿ ಕೀರ್ತನೆ ಭಾಗಗಳ ಕುರಿತು. All these 4 paras clearly explains about the restoration of our life. God is giving a beautiful opportunity. ಈ ಎಲ್ಲಾ ವಾಕ್ಯಗಳು ನಮಗೆ ಕಲಿಸಿಕೊಡುತ್ತದೆ, ದೇವರು ನಮಗೆ ಸಹಾಯವಾಗಿದೆ. Whenever you feel I can't do anything, I have done this, I have done that, ನಾವು ಯಾವಾಗಲೂ ಈ ಕಾರ್ಯಗಳನ್ನು ನನ್ನಿಂದ ಮಾಡಕ್ಕಾಗೋದಿಲ್ಲ, always remember God rose for you. ಯಾವಾಗಲೂ ನೆನೆಸಿರಿ, ದೇವರು ನನಗಾಗಿ ಎದ್ದಿದ್ದಾನೆ. God won the death. God won the death. ದೇವರಿಗೆ ಒಂದು ಮರಣವನ್ನ ಜಯಿಸಿದ್ದಾನೆ. Amen. Amen. In your life God won a death. ದೇವರು ನಿಮ್ಮ ಜೀವಿತದಲ್ಲಿ ಸಹ. So remember that. ಅದನ್ನ ನೆನೆಸಿಕೊಳ್ಳ್ರಿ. And again give a comeback. ಮತ್ತೆ ನೀವು ಹಿಂತಿರುಗಿ ಬನ್ನಿರಿ. God will give you everything. ದೇವರು ನಿಮಗಾಗಿ ಎಲ್ಲವನ್ನು ಕೊಡುವವನಾಗಿದ್ದಾನೆ. Because if you see, as far as the east is from the west, ನೀವು ಪೂರ್ವ ಪಶ್ಚಿಮಕ್ಕೆ ನೋಡುವಾಗ, as far as he removed our transgressions from us, ನಮ್ಮಿಂದ ನಮ್ಮ ಇರುವ ಎಲ್ಲಾ ಪಾಪಗಳನ್ನು ಅಷ್ಟು ದೂರ ಮಾಡಿದ್ದಾನೆ. as a father he has compassion on his children. ಒಂದು ತಂದೆ ಮಗನಿಗೆ ಎಷ್ಟು ಕನಿಕರ ತೋರಿಸುತ್ತಾನೆ. So the Lord has compassion on those who fear on him. ದೇವರು ದೇವರಿಗೆ ಭಯಪಡುವಂತ ಮಕ್ಕಳಿಗೆ ದೇವರು ಅಂತ ಒಂದು ಕನಿಕರ ತೋರುವವನಾಗಿದ್ದಾನೆ. Psalms 103, 12 and 13. ಕೀರ್ತನೆ 1ನೇ ಅಧ್ಯಾಯದಲ್ಲಿ. Amen. Amen. Hallelujah. Hallelujah. So do not worry for anything. ಯಾವ ಕಾರ್ಯ ಕುರಿತು ಚಿಂತೆ ಮಾಡಬೇಡ್ರಿ. Yes, it is very easy to say do not worry. ಇದು ಬಹಳ ಸುಲಭ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡ್ರಿ ಅಂತ ಹೇಳೋದು. Because even I have raised this question to my own family. ನಾನು ನನ್ನ ಮನೆಯಲ್ಲಿ ಸಹ ಈ ರೀತಿಯಾಗಿ ಕೇಳಿದ್ದೇನೆ. But that time I never know about this. ಆಗ ನನಗೆ ಈ ಕಾರ್ಯಗಳ ಕುರಿತು ಗೊತ್ತಿರಲಿಲ್ಲ. I used to go shut the door and I used to cry. ನಾನು ಮನೆ ಒಳಗಡೆ ಹೋಗಿ ಬಾಗಿಲನ್ನು ಮುಚ್ಕೊಂಡು ಅಳ್ತಿದ್ದೆ. God, I am not able to speak anything. ದೇವರೇ, ನನ್ನಿಂದ ಏನು ಮಾತನಾಡಕ್ಕೆ ಆಗೋದಿಲ್ಲ. God, in this world I am not fit for anything. ಈ ಒಂದು ಲೋಕದಲ್ಲಿ ನಾನು ಯೋಗ್ಯತೆ ಉಳ್ಳವನಲ್ಲ. Starting from my school, ಶಾಲೆಯ ಕಾರ್ಯದಿಂದ, starting from my university, ಆ ಕಾಲೇಜ್ ಕಾರ್ಯಗಳಿಂದ, starting from my relatives, ಎಲ್ಲ ಒಂದು ಸ್ವಂತ ಬಂಧುಗಳಿಂದ, everywhere I was kept aside. ಎಲ್ಲಾ ಕಡೆಗಳನ್ನು ಒಂದು ಭಾಗದಲ್ಲಿ ಇಡಲ್ಪಟ್ಟವನಾಗಿದ್ದೇನೆ. But my God answered my prayer. ಆದ್ರೆ ನನ್ನ ದೇವರು ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟನು. Son, you have been created.
ನನ್ನಿಂದ ನೀನು ಉಂಟು ಮಾಡಲ್ಪಟ್ಟವನು. You are totally a different one. ನೀನು ಒಂದು ಬಹಳ ವ್ಯತ್ಯಾಸವುಳ್ಳ ಮನುಷ್ಯನು. I am molding you in a different manner. ನಾನು ನಿನ್ನನ್ನ ಕೈ ಹಿಡಿದಿದ್ದೇನೆ. Yes, you are a broken vessel. ಹೌದು, ನೀನು ಒಂದು ಹೊಡೆಯಲ್ಪಟ್ಟಂತ ಒಂದು But through ಪಾತ್ರೆ. you, I am going to feed the multiple. ಆದ್ರೆ ನಿನ್ನ ಮುಖಾಂತರ ಅನೇಕರನ್ನ ಪೋಷಿಸುವವನಾಗಿದ್ದೇನೆ. I believed on that. I am praying on that. I hope my God is always with me. ನಾನು ಆ ಕಾರ್ಯವನ್ನು ನಂಬುತ್ತೇನೆ, ವಿಶ್ವಾಸ ಇಡುತ್ತೇನೆ, ಅದರಂತೆ ನಾನು ನಡೆಯುವವನಾಗಿದ್ದೇನೆ. Even till today, sometimes I go up and down. ನಾನು ಇವತ್ತಿಗೂ ಸಹ ಒಂದು ಮೇಲು ಕೆಳ ಈರುವಿಕೆ ಎಕ್ಕುವಿಕೆ ಇರುತ್ತದೆ. But still I fight. God, you answered me. ಆದ್ರೆ ನಾನು ನೆನೆಸಿದ ದೇವರೇ ನೀನು ನನಗೆ ಉತ್ತರ. If you are not answering me, I'm going to end this life. ನೀ ನನಗೆ ಉತ್ತರ I'll give you a direct challenge, my God. If you are not answering me, I am going to end my own life. ದೇವರೇ ನೀನು ಉತ್ತರ ಕೊಡದಿದ್ರೆ ನನ್ನ ಜೀವಿತ ಒಂದು ಅಂತ್ಯವಾಗುತ್ತದೆ. Immediately my Father will answer for me. ತಕ್ಷಣ ನನ್ನ ದೇವರು ಉತ್ತರ ಕೊಡುತ್ತಾನೆ. Because he died for us. ಆತ ನನಗಾಗಿ ಸತ್ತನು. He sacrificed his blood for us. ನನಗಾಗಿ ಆತನ ರಕ್ತವನ್ನು He took all the beatings for us. ನನಗಾಗಿ ಆ ಒದೆಗಳನ್ನು In front of these people, he suffered his own. ಎಲ್ಲಾ ಮನುಷ್ಯರ ಮುಂದೆ ನನಗಾಗಿ ಆತನು ಕಷ್ಟಗಳನ್ನು ಪಟ್ಟನು. Even after his death, ಆತನ ಮರಣದ ನಂತರ, even that time people were speaking and making lot of fun. ಅನೇಕ ಜನರು ಆತನ ಕುರಿತು ಗೇಲಿ ಪರಿಹಾಸಗಳನ್ನು On ಮಾಡುವವರಾಗಿದ್ದರು. the third day, my God answered. ಆದ್ರೆ ಮೂರನೇ ದಿನದಲ್ಲಿ ದೇವರು ಉತ್ತರವನ್ನ ಕೊಟ್ಟನು. And that's why Paul says this body is always a precious thing in our life. ಅದಕ್ಕೆ ಪೌಲನು ಹೇಳುತ್ತಾನೆ, ಈ ಒಂದು ಶರೀರ ಅದು ಬಹಳ Again and again, my God is giving always another opportunity. ಆಗಾಗ ದೇವರು ನನಗೆ ಒಂದು ಅವಕಾಶವನ್ನ ಕೊಡುವವನಾಗಿರುತ್ತಾನೆ. So please don't worry for anything, because in Jeremiah God says, I am fighting for you even at the tip of the moment. ಜೆರೆಮಿಯ ಹೇಳಿದ ಪ್ರಕಾರ ನೀವು ಯಾವುದು ಕುರಿತು ಆ ಚಿಂತೆ ಮಾಡಬೇಡ್ರಿ, ದೇವರು ನಿಮ್ಮ ಸಂಗಡ ಇರುತ್ತಾನೆ. You won't know the result. ನಿಮಗೆ ಒಂದು ಉತ್ತರ ಸಿಗುತ್ತದೆ. You only know how much you have done. ನಿಮಗೆ ಗೊತ್ತು ನೀವು ಎಷ್ಟು ಮಾಡಿದ್ದೀರಾ ಎಂಬುದು. You only know who corrections it. ನಿಮಗೆ ಗೊತ್ತಿದೆ ದೇವರು. But you don't know the result. ಅದೇ ನಿಮಗೆ ಅದರ Even at the last moment, my God can do anything. ಅಂತ್ಯ ಕಾಲದಲ್ಲೂ ಸಹ ದೇವರು. Believe in him, trust in him. ಆತನ ನಂಬಿರಿ, ವಿಶ್ವಾಸವಿಡಿರಿ, pray for him. ಆತನಲ್ಲಿ ಪ್ರಾರ್ಥಿಸಿರಿ. Mainly confess our sin ಅದು ಮುಖ್ಯವಾದದ್ದು, ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿರಿ and know what it is, ನಿಮಗೆ ಗೊತ್ತು ಯಾವುದಂತ. and immediately thank for him, ನೀವು ತಕ್ಷಣವೇ ಆತನಿಗೆ because he will be shocked to hear your prayer. ಆತನೇ ನಿಮ್ಮ ಪ್ರಾರ್ಥನೆ. Who is this man? He will be telling. ಯಾರು ಈ ಮನುಷ್ಯನು? He himself come. ಆತನಾಗಿ ಬಂದನು. He tells whatever he want, ಆತನಿಗೆ ಏನು ಬೇಕೋ ಅದೆಲ್ಲ ಹೇಳಿದನು. and he also tells whatever he is doing, ಆತನು ಏನೆಲ್ಲ ಮಾಡಲಿಕ್ಕೆ ಹೋಗ್ತಾನೋ ಅದನ್ನೆಲ್ಲ ಹೇಳಿದನು. and he himself tells what I am going to punish, how I am going to punish. ಆತನೇ ಹೇಳಿದ ನಾನು ಏನೆಲ್ಲ ಒಂದು. And but still in the end he is asking me to support for him. ಆತನು ಅಂತ್ಯ ಕಾಲದಲ್ಲೂ ಸಹ ಹೇಳ್ತಾನೆ, ನನಗೆ ಸಹಾಯವನ್ನು ಕೊಡಿರಿ ಎಂಬುದಾಗಿ. My God will be shocked to hear this beautiful prayer. ನನ್ನ ದೇವರು ಬಹಳ ಶಕ್ತನಾದನು ಈ ಪ್ರಾರ್ಥನೆಯನ್ನು ಲಾಲಿಸಲಿಕ್ಕೆ. And that's why we always need to learn to pray from David. ನಾವು ದಾವೀದನ ಮುಖಾಂತರವಾಗಿ ಪ್ರಾರ್ಥನೆ ಮಾಡುವುದನ್ನ ಕಲಿತುಕೊಳ್ಳಬೇಕು. Because of that only God says he is very closest to my heart. ಅದಕ್ಕೆ ದೇವರು ಹೇಳ್ತಾನೆ, ಆತ ನನ್ನ ಹೃದಯಕ್ಕೆ ತಕ್ಕವನು ಎಂಬುದಾಗಿ. Amen. Amen. I once again thank God and also the church, everybody, for giving this beautiful opportunity for me. ನನ್ನ ದೇವರಿಗೆ ಮತ್ತೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ, ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ.